ಪ್ರೈಸ್ ದ ಲಾರ್ಡ್. ಕರ್ತನಾದ ಯೇಸು ಕ್ರಿಸ್ತನ ನಾಮದಲ್ಲಿ ನಿಮ್ಮೆಲ್ಲರನ್ನ ಕೂಡ ನಾನು ವಂದಿಸ್ತಿದ್ದೀನಿ. ನೀವೆಲ್ಲರೂ ಕೂಡ ಕ್ಷೇಮದಿಂದ ಇದ್ದೀರಿ ಎಂದು ನಾನು ನಂಬಿದ್ದೀನಿ. ನಾನು ನಿಮಗೋಸ್ಕರವಾಗಿ, ನಿಮ್ಮ ಕುಟುಂಬಗಳಿಗೋಸ್ಕರವಾಗಿ ಪ್ರಾರ್ಥಿಸ್ತಿದ್ದೀನಿ. ನೀವುಗಳು ಕೂಡ ನನಗಾಗಿ, ನನ್ನ ಕುಟುಂಬ, ನನ್ನ ಸೇವೆಗಾಗಿ ಪ್ರಾರ್ಥನೆ ಮಾಡಿಕೊಳ್ಳಿರಿ. ನಾವು ದೇವರ ವಾಕ್ಯಕ್ಕೆ ಹೋಗೋಣ. 1 ಸಾಮುವೇಲನ ಪುಸ್ತಕ 15ನೇ ಅಧ್ಯಾಯ ವಚನ 1ರಿಂದ 3ರವರೆಗೂ. ಸಮುವೇಲನು ಸೌಲನಿಗೆ, ಯೆಹೋವನು ನಿನ್ನನ್ನು ತನ್ನ ಪ್ರಜೆಗಳಾದ ಇಸ್ರಾಯೇಲ್ಯರ ಮೇಲೆ ಅರಸನನ್ನಾಗಿ ಅಭಿಷೇಕಿಸುವುದಕ್ಕೋಸ್ಕರ ನನ್ನನ್ನೇ ಕಳುಹಿಸಿದನಲ್ಲ. ಆತನು ಈಗ ಹೇಳುವುದನ್ನು ಕೇಳು. ಸೇನಾಧೀಶ್ವರನಾದ ಯೆಹೋವನು ನಿನಗೆ, ಇಸ್ರಾಯೇಲ್ಯರು ಐಗುಪ್ತದಿಂದ ಬರುತ್ತಿರುವಾಗ ದಾರಿಯಲ್ಲಿ ಅಮಾಲೆಕ್ಯರು ಅವರಿಗೆ ವಿರೋಧವಾಗಿ ನಿಂತು ತೊಂದರೆಪಡಿಸಿದ್ದರಿಂದ ನಾನು ಅವರಿಗೆ ಮುಯ್ಯಿ ತೀರಿಸುವೆನು. ಈಗ ನೀನು ಹೋಗಿ ಅವರನ್ನು ಸೋಲಿಸಿ ಅವರಿಗಿರುವುದನ್ನೆಲ್ಲ ಸಂಪೂರ್ಣವಾಗಿ ಹಾಳುಮಾಡು. ಗಂಡಸರನ್ನು, ಹೆಂಗಸರನ್ನು, ಮಕ್ಕಳನ್ನು, ಶಿಶುಗಳನ್ನು, ಎತ್ತು, ಕುರಿ, ಕತ್ತೆ, ಒಂಟೆ ಇವುಗಳನ್ನು ಕನಿಕರವಿಲ್ಲದೆ ಕೊಂದು ಹಾಕು ಎಂದು ಹೇಳುತ್ತಾನೆ ಅಂದನು. ದೇವರು ಇಸ್ರಾಯೇಲರನ್ನ ಆರಿಸಿಕೊಂಡು ಐಗುಪ್ತ ದೇಶದಿಂದ ಕಾನಾನ್ ದೇಶದವರೆಗೂ ನಡೆಸುವುದಕ್ಕಾಗಿ ಮೋಶೆ, ಯೆಹೋಶುವನೆಂಬ ನಾಯಕರುಗಳನ್ನ ಆರಿಸಿಕೊಂಡು ಆತನು ಕರೆದುಕೊಂಡು ಬರ್ತಾರೆ. ಕೆಲವು ವರ್ಷಗಳಾದ ಮೇಲೆ ಈ ಇಸ್ರಾಯೇಲರು ಬೇರೆ ದೇಶಗಳನ್ನ ನೋಡಿ ತಮಗೂ ಒಬ್ಬ ಅರಸನು ಬೇಕೆಂಬುದಾಗಿ ದೇವರ ಮುಂದೆ ಮೊರೆ ಇಟ್ಟಾಗ, ದೇವರು ಅವರ ಆಸೆಯಂತೆ ಅವರು ಕೇಳಿದಂತೆ ಮಾಡಬೇಕಾಗಿ ಸಾಮುವೇಲನಿಗೆ ಆಜ್ಞಾಪಿಸುತ್ತಾರೆ. ಆ ಸಂದರ್ಭದಲ್ಲಿ ಇಸ್ರಾಯೇಲರಿಗೆ ಪ್ರಪ್ರಥಮ ಬಾರಿಗೆ ಸೌಲನನ್ನ ಅರಸನನ್ನಾಗಿ ನೇಮಿಸುತ್ತಾರೆ. ಸೌಲನು ಇಸ್ರಾಯೇಲರನ್ನ ಕೆಲವು ವರ್ಷಗಳ ಕಾಲ ನಡೆಸಿಕೊಂಡು ಬಂದು ಆದ ನಂತರ ದೇವರು ಸೌಲನ ಬಳಿಯಲ್ಲಿ ಒಂದು ಜವಾಬ್ದಾರಿಯನ್ನ ಕೊಡ್ತಾರೆ. ಅದರ ಕುರಿತಾಗಿಯೇ ಈಗ ನಾವು ಓದಿದೆವು 1 ಸಾಮುವೇಲ 15ನೇ ಅಧ್ಯಾಯ 1ರಿಂದ 3ರವರೆಗೂ. ಈ ಒಂದು ವಾಕ್ಯ ಭಾಗದಲ್ಲಿ ನಾವು ಓದುವಾಗ ದೇವರು ಅಮಾಲೇಕ್ಯರನ್ನ ಸಂಪೂರ್ಣವಾಗಿ ನಾಶ ಮಾಡಬೇಕೆಂಬುದಾಗಿ ಸೌಲನಿಗೆ ತಿಳಿಯಪಡಿಸುತ್ತಾರೆ. ಹೇಗೆ ಹೇಳ್ತಾರೆ? ಮನುಷ್ಯರಾಗಲಿ, ಪ್ರಾಣಿಗಳಾಗಲಿ, ಅಥವಾ ಯಾವುದೇ ಒಂದೇ ಒಂದು ಜೀವವನ್ನು ಕೂಡ ಉಳಿಸದಂತೆ ಎಲ್ಲವನ್ನೂ ಕೂಡ ಸಂಪೂರ್ಣವಾಗಿ ನಾಶ ಮಾಡಿ ಬರಬೇಕೆಂಬುದಾಗಿ ದೇವರು ಸಮುವೇಲನ ಮೂಲಕವಾಗಿ ಸೌಲನಿಗೆ ತಿಳಿಯಪಡಿಸುತ್ತಾರೆ. ಈ ಅಮಾಲೇಕ್ಯರ ಮೇಲೆ ದೇವರಿಗೆ ಯಾಕೆ ಇಷ್ಟೊಂದು ಕೋಪ? ಇವರು ದೇವರಿಗೆ ಏನು ಮಾಡಿರ್ತಾರೆ? ಯಾಕಾಗಿ ದೇವರು ಇಷ್ಟೊಂದು ಖಂಡಿತವಾಗಿ ಹೇಳ್ತಾರೆ? ದೇವರು ಹೇಳಿದಂತೆ ಸೌಲನು ಮಾಡಿದನ ಅಂತ ನಾವು ನೋಡುವುದಾದರೆ ಹಾಗೆ ಅವನು ಮಾಡಲಿಲ್ಲ. ಬದಲಾಗಿ ಆ ದೇಶದ ಮೇಲೆ ಯುದ್ಧಕ್ಕೆ ಹೋಗಿ ಎಲ್ಲರನ್ನ ಕೊಂದು ಮುಖ್ಯವಾದವುಗಳನ್ನ ಮಾತ್ರ ಉಳಿಸಿಕೊಂಡು ಮುಖ್ಯವಲ್ಲದೆ ಇರುವಂತದ್ದು ಎಲ್ಲವನ್ನು ಕೂಡ ನಾಶ ಮಾಡಿ ಬಂದ. ವಿಶೇಷವಾಗಿ ರಾಜನನ್ನು, ಕೆಲವು ಶ್ರೇಷ್ಠವಾದಂತಹ ಪ್ರಾಣಿಗಳನ್ನ ಉಳಿಸಿಕೊಂಡು ಬಂದ. ದೇವರ ದೃಷ್ಟಿಯಲ್ಲಿ ಇದು ಬಹಳ ಕೋಪವನ್ನುಂಟು ಮಾಡಿದ್ದಾಯಿತು. ಆ ಕಾರಣದಿಂದಾಗಿಯೇ ಸೌಲನನ್ನ ದೇವರು ಅರಸುತನದಿಂದ ತಳ್ಳಿಬಿಡ್ತಾರೆ. ಈಗ ನಮ್ಮಲ್ಲಿ ಬರುವಂತಹ ಒಂದು ಪ್ರಶ್ನೆ, ದೇವರಿಗೆ ಯಾಕೆ ಅಮಾಲೇಕ್ಯರ ಮೇಲೆ ಇಷ್ಟೊಂದು ಕೋಪ? ಒಂದೇ ಒಂದು ಜೀವವನ್ನು ಕೂಡ ಉಳಿಸದಂತೆ ನಾಶ ಮಾಡಬೇಕೆಂಬ ಈ ವೈರಾಗ್ಯ ಯಾಕೆ? ಇದಕ್ಕೆ ಉತ್ತರ ನಮಗೆ ಸತ್ಯವೇದದಲ್ಲಿದೆ. ಆದಿಕಾಂಡ ಪುಸ್ತಕ 36ನೇ ಅಧ್ಯಾಯ ವಚನ 11, 12 ಓದೋಣ. ತಿಮ್ನ ಎಂಬವಳು ಏಸಾವನ ಮಗನಾದ ಎಲಿಫಜನಿಗೆ ಉಪಪತ್ನಿಯಾಗಿದ್ದು ಅವನಿಗೆ ಅಮಾಲೇಕನನ್ನು ಹೆತ್ತಳು. ಇವರೇ ಏಸಾವನ ಹೆಂಡತಿಯಾದ ಆದಾ ಎಂಬಾಕೆಯ ಸಾಲಿನವರು. ಈ ವಾಕ್ಯ ಭಾಗದಲ್ಲಿ ನಿಮಗೆ ಸ್ಪಷ್ಟವಾಗಿ ಬರೆಯಲ್ಪಟ್ಟಿದೆ, ಅಮಾಲೇಕ್ಯರು ಬೇರೆ ಯಾರೂ ಇಲ್ಲ, ಯಾಕೋಬನ ಸಹೋದರನಾದಂತ ಏಸಾವನ ಸಂತತಿಯವರು. ಈ ಏಸಾವನ ಸಂತತಿಯವರು ಹೇಗೆ ನೋಡಿದ್ರು ಕೂಡ ಇಸ್ರಾಯೇಲರಿಗೆ ಸಂಬಂಧಿಕರಾಗಿಯೇ ಇರ್ತಾರೆ. ಇವರೆಲ್ಲರೂ ಕೂಡ ಒಂದರಲ್ಲಿ ಒಂದಾಗಿನೇ ಇರ್ತಾರೆ. ಆದರೂ ಕೂಡ ದೇವರಿಗೆ ಈ ಜನರ ಮೇಲೆ ಯಾಕೆ ಇಷ್ಟೊಂದು ಕೋಪ ಅಂತ ನಾವು ನೋಡುವುದಾದರೆ, ವಿಮೋಚನ ಕಾಂಡ ಪುಸ್ತಕ 17ನೇ ಅಧ್ಯಾಯ ವಚನ 8ರಿಂದ 13ರವರೆಗೂ ಓದುವಾಗ ನಮಗೆ ಗೊತ್ತಾಗತ್ತೆ. ಈ ಇಸ್ರಾಯೇಲರು ಐಗುಪ್ತ ದೇಶದಿಂದ ಪ್ರಯಾಣ ಮಾಡಿ ಕಾನಾನ್ ದೇಶಕ್ಕೆ ತಲುಪುವ ಸಂದರ್ಭದಲ್ಲಿ ಈ ಅಮಾಲೇಕ್ಯರು ಅವರಿಗೆ ಮಾರ್ಗವನ್ನು ಕೊಡದಂತೆ ಅವರನ್ನ ತಡಿತಾರೆ. ತಡೆಯೋದು ಮಾತ್ರವಲ್ಲದೆ ಅವರ ಮೇಲೆ ಯುದ್ಧ ಮಾಡ್ತಾರೆ. ಇಸ್ರಾಯೇಲರು ಸೋತು ಹೋದಂತ ಸಂದರ್ಭವನ್ನ ನೋಡಿ ಅವರ ಮೇಲೆ ತಿರುಗಿ ಬಿದ್ದು ಅನೇಕರನ್ನ ಕೊಲ್ತಾರೆ. ದೇವರು ಇದನ್ನ ಕಂಡು ಆ ಸಂದರ್ಭದಲ್ಲೇ ಅವರೆಲ್ಲರನ್ನ ಕೂಡ ಹತಿಸಿದ ನಂತರ ದೇವರು ಒಂದು ವಾಗ್ದಾನವನ್ನ ಮಾಡಿದ್ರು. ಇನ್ನು ಮುಂದೆ ಯಾವಾಗಲೂ ಕೂಡ ಈ ಅಮಾಲೇಕ್ಯರು ಈ ಭೂಲೋಕದಲ್ಲಿ ಇಲ್ಲದಂತಾಗೆ, ಅವರ ಹೆಸರು ಇಲ್ಲದಂತಾಗೆ ಮಾಡಿಬಿಡುತ್ತೇನೆ ಎಂಬುದಾಗಿ ದೇವರು ಆಗ್ಲೇ ವಾಗ್ದಾನ ಮಾಡಿದ್ರು. ಧರ್ಮೋಪದೇಶ ಕಾಂಡ ಪುಸ್ತಕ 25ನೇ ಅಧ್ಯಾಯ ವಚನ 17ರಿಂದ 19ರವರೆಗೂ ಓದೋಣ. ನೀವು ಐಗುಪ್ತ ದೇಶದಿಂದ ಬರುವಾಗ ದಾರಿಯಲ್ಲಿ ಅಮಾಲೇಕ್ಯರು ನಿಮ್ಮನ್ನು ಎದುರಿಸಿದ್ದನ್ನು ಜ್ಞಾಪಿಸಿಕೊಳ್ಳಿರಿ. ಅವರು ದೇವರಲ್ಲಿ ಸ್ವಲ್ಪವೂ ಭಯಭಕ್ತಿ ಇಲ್ಲದವರಾಗಿ ನೀವು ದಣಿದು ಬಳಲಿ ಇದ್ದಾಗ ನಿಮ್ಮವರಲ್ಲಿ ಹಿಂದೆ ಬಿದ್ದ ಬಲಹೀನರನ್ನು ಸಂಹಾರ ಮಾಡಿದರಲ್ಲ. ಆದ ಕಾರಣ ನಿಮ್ಮ ದೇವರಾದ ಯೆಹೋವನು ನಿಮಗೆ ಸ್ವದೇಶವಾಗುವುದಕ್ಕೆ ಕೊಡುವ ದೇಶದಲ್ಲಿ ನಿಮ್ಮನ್ನು ಸೇರಿಸಿ
ಸುತ್ತಲೂ ಯಾವ ಶತ್ರುಗಳು ಇಲ್ಲದಂತೆ ಮಾಡಿದಾಗ ಭೂಮಿಯ ಮೇಲೆ ಅಮಾಲೇಕ್ಯರ ಹೆಸರೇ ಉಳಿಯದಂತೆ ನೀವು ಮಾಡಬೇಕು. ಇದನ್ನು ಮರೆಯಬಾರದು. ಇಲ್ಲಿ ದೇವರು ಇಸ್ರಾಯೇಲರಿಗೆ ಅಮಾಲೇಕ್ಯರ ಬಗ್ಗೆ ಸ್ಪಷ್ಟವಾಗಿ ತಿಳಿಸಿಕೊಟ್ಟಿದ್ದಾರೆ. ಅವರು ನಿಮಗೆ ಮಾಡುವುದನ್ನ ಮರೆತು ಬಿಡಬೇಡಿರಿ. ಅವರ ಹೆಸರು ಆ ಜನಾಂಗದವರು ಒಬ್ಬರು ಭೂಲೋಕದಲ್ಲಿ ಇದ್ದರು ಅನ್ನುವುದನ್ನ ಇಲ್ಲದಂತಾಗಿ ಮಾಡುವೆನು ಎಂಬುದಾಗಿ ದೇವರು ಅಂದೇ ವಾಗ್ದಾನ ಮಾಡಿದರು. ಆ ವಾಗ್ದಾನದ ಮೇರೆಗೆ, ಅಲ್ಲಿ ನುಡಿದಂತ ಮಾತಿನ ಮೇರೆಗೆಯೇ ದೇವರು ಸೌಲನನ್ನ ಅವರ ಮೇಲೆ ಯುದ್ಧಕ್ಕೆ ಕಳುಹಿಸ್ತಾರೆ. ಆದರೆ ಸೌಲ ಏನ್ ಮಾಡ್ತಾನೆ? ದೇವರ ಮಾತನ್ನ ನಿರಾಕರಿಸಿ ವಿಧೇಯತೆಯನ್ನ ತೋರಿಸದೆ ಅವಿಧೇಯತೆಯನ್ನ ತೋರಿಸ್ತಾರೆ. ಕೇವಲ ಮನುಷ್ಯರ ಮುಂದೆ ಮೆಚ್ಚುಗೆಯನ್ನು ಪಡೆದುಕೊಳ್ಳುವುದಕ್ಕಾಗಿ ದೇವರ ಮಾತನ್ನ ತಳ್ಳಿ ಬಿಡ್ತಾರೆ. ಆದರೆ ದೇವರು ತನ್ನ ಮಾತಲ್ಲಿ 100ರಷ್ಟಾಗಿ ನಿಲ್ಲಬೇಕೆಂಬುದು ಆತನ ಉದ್ದೇಶವಾಗಿತ್ತು. ಇದಕ್ಕೆ ಸೌಲ ತಡೆಯಾಗಿ ಇದ್ದ. ಅಮಾಲೇಕ್ಯರು ಇಸ್ರಾಯೇಲರಿಗೆ ಮಾಡಿದ ಈ ಘಟನೆಗೂ, ಸೌಲನನ್ನ ದೇವರವರ ಮೇಲೆ ಯುದ್ಧಕ್ಕೆ ಕಳಿಸಿದ ಈ ಘಟನೆಗೂ ಹೆಚ್ಚು ಸುಮಾರು 200 ವರ್ಷಗಳಾಗಿದೆ ಎಂಬುದಾಗಿ ನಾವು ನೋಡಬಹುದು. 200 ವರ್ಷಗಳಾದರೂ ಕೂಡ ಅವರಿಗೆ ಸೇಡು ತೀರಿಸುವುದನ್ನ ದೇವರು ಮರೆಯಲಿಲ್ಲ. ರೋಮಾಪುರದವರಿಗೆ ಬರೆದ ಪತ್ರಿಕೆ 12ನೇ ಅಧ್ಯಾಯ 19ನೇ ವಚನ ಓದೋಣ. ಪ್ರಿಯರೇ, ನೀವೇ ಮೂಲಿಗೆ ಮೂಲಿ ತೀರಿಸದೆ ಶಿಕ್ಷಿಸುವುದನ್ನು ದೇವರಿಗೆ ಬಿಡಿರಿ. ಯಾಕಂದರೆ ಮೂಲಿಗೆ ಮೂಲಿ ತೀರಿಸುವುದು ನನ್ನ ಕೆಲಸ, ನಾನೇ ಪ್ರತಿಫಲವನ್ನು ಕೊಡುವೆನು ಎಂದು ಕರ್ತನು ಹೇಳುತ್ತಾನೆಂಬುದಾಗಿ ಬರೆದದೆ. ದೇವರ ವಾಕ್ಯ ಈ ಭಾಗದಲ್ಲಿ ಸ್ಪಷ್ಟವಾಗಿ ಬರೆಯಲ್ಪಟ್ಟಿದೆ. ಮುಯ್ಯಿಗೆ ಮುಯ್ಯಿ ತೀರಿಸುವುದು ನನ್ನ ಕೆಲಸ, ನೀವು ತಿರುಗಿ ಬೀಳಬೇಡಿರಿ. ಅದು ಮಾತ್ರವಲ್ಲದೆ ಮುಂದಿನ ವಾಕ್ಯಗಳನ್ನ ಓದುವಾಗ, ನಿನ್ನ ವೈರಿ ಹಸಿದಿದ್ದರೆ ಅವನಿಗೆ ಊಟವನ್ನಿಡು, ಅವನು ಬಾಯಾರಿದ್ದರೆ ಅವನಿಗೆ ನೀರನ್ನು ಕೊಡು ಎಂಬುದಾಗಿ. ನೋಡಿ, ಇಸ್ರಾಯೇಲರು ಹೇಗೆ ಬೆಳೀತಾ ಬಂದಂತ ಸಂದರ್ಭದಲ್ಲಿ ಅವರ ಬೆಳವಣಿಗೆಯನ್ನ ಕಂಡು ಹೊಟ್ಟೆ ಕಿಚ್ಚುಪಟ್ಟು ಅವರ ಮೇಲೆ ವಿನಾಕಾರಣವಾಗಿ ಯುದ್ಧ ಮಾಡಿದ್ದನ್ನ ದೇವರು ಸಹಿಸಲಿಲ್ಲವೋ, ಹಾಗೆಯೇ ಕ್ರೈಸ್ತರಾದ ನಾವು, ಆತನ ಸೇವಕರುಗಳಾದ ನಾವು ನಡೆದು ಬರುವಂತ ದಾರಿಯಲ್ಲಿ, ಬೆಳೆದು ಬರುವಂತ ದಾರಿಯಲ್ಲಿ ಯಾರೆಲ್ಲ ನಮಗೆ ವಿರೋಧವಾಗಿ ತಿರುಗಿ ಬೀಳ್ತಾರೋ ಅವರನ್ನೆಲ್ಲವನ್ನೂ ಕೂಡ ಕೆಲವೊಮ್ಮೆ ನಾವು ಮರೆತರೂ ದೇವರು ಮರೆಯುವುದಿಲ್ಲ. ಖಂಡಿತವಾಗಿ ಪ್ರತಿಯೊಬ್ಬರಿಗೂ ತಕ್ಕ ಪ್ರತಿಫಲವನ್ನು ಕೊಡುವುದಕ್ಕೆ ಆತನು ಶಕ್ತನಾಗಿದ್ದಾನೆ ಅನ್ನುವುದನ್ನ ನಾವು ನೆನಪಿಸಿಕೊಳ್ಳಬೇಕಾದಕ್ಕೆ ಉದಾಹರಣೆಯಾಗಿ ಈ ಘಟನೆ ಬರೆಯಲ್ಪಟ್ಟಿದೆ. ಕೇವಲ ಅಮಾಲೇಕ್ಯರು ಮಾತ್ರವಲ್ಲದೆ ಇಸ್ರಾಯೇಲ್ ದೇಶದ ಮೇಲೆ ಯಾರೆಲ್ಲ ಯುದ್ಧಕ್ಕೆ ಹೋದರೋ, ಯಾರೆಲ್ಲ ಆ ಯುದ್ಧಕ್ಕೆ ವಿರೋಧವಾಗಿ ಕೇಡನ್ನ ಮಾಡಿದ್ರೋ ಅವರನ್ನ ದೇವರು ಒಂದಲ್ಲ ಒಂದು ರೀತಿಯಲ್ಲಿ, ಆಗಿನ ಕಾಲದಲ್ಲಿಯೂ ಸರಿ ಈಗಿನ ಕಾಲದಲ್ಲಿಯೂ ಸರಿ, ದೇವರು ಎಲ್ಲವನ್ನೂ ಲೆಕ್ಕಾಚಾರದಲ್ಲಿ ಇಟ್ಟುಕೊಂಡು ಸರಿಯಾದ ಸಂದರ್ಭದಲ್ಲಿ ಸೇಡು ಕೊಡುತ್ತಿರುವುದನ್ನ ನಾವು ನೋಡುತ್ತಿದ್ದೇವೆ, ಕೇಳುತ್ತಿದ್ದೇವೆ. ಇಸ್ರಾಯೇಲರಿಗೆ ಮಾತ್ರವಲ್ಲದೆ ಆತನನ್ನ ಆರಾಧಿಸುವವರು, ಆತನಿಗೆ ಸೇವೆ ಮಾಡುವವರಾದ ನಾವು ಕೂಡ ನಮ್ಮ ಎಲ್ಲರ ವಿರೋಧವಾಗಿ ಎದ್ದು ಬರುವ ಎಲ್ಲರನ್ನ ಆತನು ನೋಡಿದ್ದಾರೆ. ಯಾರೆಲ್ಲ ನಮ್ಮ ದಾರಿಯಲ್ಲಿ, ನಾವು ಬೆಳೆದು ಬಂದಂತ ಹಾದಿಯಲ್ಲಿ ಅಡ್ಡ ಗೋಡೆಗಳಾಗಿ ನಿಂತು ಕೇಡನ್ನ ಮಾಡಿದ್ರೋ ಎಲ್ಲಾ ಕಾರ್ಯಗಳನ್ನ ದೇವರು ಅರಿತಿದ್ದಾರೆ. ನಾವು ಅವರಿಗೆ ಮುಯ್ಯಿ ತೀರಿಸುವುದು ಅವಶ್ಯಕತೆ ಇಲ್ಲ. ಎಲ್ಲವೂ ಕೂಡ ಕರ್ತನ ಕೈಯಲ್ಲಿದೆ. ಸಮಯ ಬಂದಾಗ ಆತನು ಪ್ರತಿಯೊಬ್ಬರಿಗೂ ಕೂಡ ತಕ್ಕ ಪ್ರತಿಫಲವನ್ನು ಕೊಡುವುದಕ್ಕೆ ಶಕ್ತನಾಗಿದ್ದಾರೆ. ಆದರೆ ನಾವುಗಳು ಆ ಕೆಲಸವನ್ನು ನಮ್ಮ ಕೈಯಲ್ಲಿ ಎತ್ತಿಕೊಳ್ಳಬಾರದು. ಯಾಕೆಂದರೆ ದೇವರ ವಾಕ್ಯದಲ್ಲಿ ಬರೆಯಲ್ಪಟ್ಟಿದೆ, ನಿನ್ನನ್ನು ತಾಕುವವನು ನನ್ನ ಕಣ್ಣು ಗುಡ್ಡೆಯನ್ನು ತಾಕುವವನಾಗಿದ್ದಾನೆ ಎಂಬುದಾಗಿ. ಅಷ್ಟಾಗಿ ದೇವರು ನಮ್ಮ ಮೇಲೆ ಅಕ್ಕರೆ ಉಳ್ಳವರಾಗಿದ್ದಾರೆ. ಈ ಒಂದು ಉದಾಹರಣೆಯನ್ನ ಇಟ್ಟುಕೊಂಡು ನಾವು ಎಷ್ಟಾಗಿ ಅರ್ಥ ಮಾಡಿಕೊಳ್ಳಬೇಕು ನೋಡಿ. ಯಾಕೆಂದ್ರೆ 200 ವರ್ಷಗಳಾದರೂ ಕೂಡ ದೇವರು ಸೇಡು ತೀರಿಸುವುದನ್ನ ಬಿಡಲೇ ಇಲ್ಲ. ಅಷ್ಟಾಗಿ ಇಸ್ರಾಯೇಲರಿಗೆ ಅವರು ತೊಂದರೆಯನ್ನ ಕೊಟ್ಟರು, ಅಷ್ಟಾಗಿ ವೇದನೆಯನ್ನ ಉಂಟು ಮಾಡಿದ್ರು. ಆ ಯುದ್ಧದಲ್ಲಿ ಗೆದ್ರು ಕೂಡ ದೇವರು ಆ ಸೇಡನ್ನ ತೀರಿಸಿಕೊಳ್ಳುವುದಕ್ಕೆ ಸಮಯವನ್ನ ನೋಡಿ ಅದನ್ನ ತೀರಿಸಿಕೊಂಡು, ಹಾಗೆಯೇ ನಮ್ಮನ್ನು ಕೂಡ ಆತನು ಕಾಯುವ ಕರ್ತನಾಗಿದ್ದಾರೆ. ನಮಗೆ ವಿರೋಧವಾಗಿ ಎದ್ದು ಬರುವವರನ್ನ ನಾವು ಮರೆತರು ಆತನು ಮರೆಯದೆ ತಕ್ಕ ಕಾಲದಲ್ಲಿ ಪ್ರತಿಫಲವನ್ನು ಕೊಡುವ ದೇವರಾಗಿದ್ದಾರೆ. ನಾವು ಪ್ರಾರ್ಥನೆ ಮಾಡೋಣ. ನಮ್ಮನ್ನು ಅತಿ ಹೆಚ್ಚಾಗಿ ಪ್ರೀತಿಸುವ ಪರಿಶುದ್ಧ ತಂದೆಯಾದ ದೇವರೇ, ಈ ಒಂದು ವೇಳೆಯಲ್ಲಿ ನಿನ್ನ ವಾಕ್ಯವನ್ನು ಕೇಳಿದ್ದೇವೆ, ಧ್ಯಾನಿಸಿದ್ದೇವೆ. ಅಪ್ಪ, ನೀನು ನಿನ್ನ ಜನಾಂಗಗಳಿಗೆ ವಿರೋಧವಾಗಿ, ನಿನ್ನ ಮಕ್ಕಳಿಗೆ ವಿರೋಧವಾಗಿ ಒಳಸಂಚು ಮಾಡಿ ಅವರ ಬೆಳವಣಿಗೆಯನ್ನ ತಡೆದು ಅವರಿಗೆ ಕರ್ತನೆ ಅಡ್ಡ ಗೋಡೆಗಳನ್ನು ಉಂಟು ಮಾಡುವ ಪ್ರತಿಯೊಬ್ಬರನ್ನು ಕೂಡ ನೀನು ಗುರುತಿನಲ್ಲಿಟ್ಟುಕೊಂಡು ತಕ್ಕ ಪ್ರತಿಫಲವನ್ನು ಕೊಡುವ ದೇವರಾಗಿರುವೆ. ಅದನ್ನ ನಾವು ನಂಬುತ್ತೇವೆ, ಅದನ್ನ ಮಾಡುವುದಕ್ಕೆ ನೀನು ಶಕ್ತನೆಂಬುದಾಗಿ ನಾವು ನಂಬಿದ್ದೇವೆ ಸ್ವಾಮಿ. ಈ ವಾಕ್ಯವನ್ನು ಕೇಳಿದ ಪ್ರತಿಯೊಬ್ಬರನ್ನ ಮುಟ್ಟಬೇಕಾಗಿ ಯೇಸುವಿನ ಹೆಸರಿನಲ್ಲೇ ಬೇಡುತ್ತೇನೆ ತಂದೆ. ಆಮೇನ್, ಆಮೇನ್. ದೇವರು ನಿಮ್ಮನ್ನ, ನಿಮ್ಮ ಕುಟುಂಬವನ್ನು ಆಶೀರ್ವದಿಸಲಿ. ಪ್ರೈಸ್ ದಿ ಲಾರ್ಡ್.